ಪ್ರಾಚೀನ ಕಾಲದಿಂದಲೂ ದೈಹಿಕ ಶಿಕ್ಷಣಕ್ಕೆ ಹೆಚ್ಚು ಮಹತ್ವವನ್ನು ನೀಡಲಾಗಿದೆ. ದೈಹಿಕ ಚಟುವಟಿಕೆಗಳ ಭಾಗವಹಿಸಿದ ಮಕ್ಕಳಲ್ಲಿ ಬೌದ್ಧಿಕವಾಗಿ, ಮಾನಸಿಕವಾಗಿ ಆತ್ಮಸ್ಥೈರ್ಯ ಜೊತೆಗೆ ಸಹಕಾರ, ಸ್ನೇಹ ಸಂಬಂಧ ಮತ್ತು ರಾಷ್ಟ್ರೀಯ ಮೌಲ್ಯಗಳ ವೃದ್ಧಿಯಾಗುತ್ತದೆ. ಆ ಒಂದು ನಿಟ್ಟಿನಲ್ಲಿ ಮೊದಲಿನಿಂದಲೂ ದೈಹಿಕ ಶಿಕ್ಷಣಕ್ಕೆ ರಾಷ್ಟ್ರಾದ್ಯಂತ ಹೆಚ್ಚು ಪ್ರಾಮುಖ್ಯತೆಯನ್ನು ನೀಡಲಾಗ್ತಾ ಇದೆ. ದೈಹಿಕ ಶಿಕ್ಷಣ ಶಿಕ್ಷಕರನ್ನು ಶಾಲೆಗಳ ನೇಮಕಾತಿ ಮಾಡಿ ಮಕ್ಕಳಿಗೆ ಬೋಧನೆ ಮತ್ತು ಪ್ರಾಯೋಗಿಕವಾಗಿ ತರಬೇತಿಗಳು ನೀಡಿ ಕ್ರೀಡಾಪಟುಗಳನ್ನು ಸಿದ್ಧಪಡಿಸುವ ನಿಟ್ಟಿನಲ್ಲಿ ಈ ದೇಶದಲ್ಲಿ ದೈಹಿಕ ಶಿಕ್ಷಣ ಶಿಕ್ಷಕರು ತನ್ನದಾದಂಥ ಮಹತ್ವ ಜವಾಬ್ದಾರಿಯನ್ನು ಸರ್ಕಾರ ನೀಡಿದೆ. ಆದರೆ ಮಕ್ಕಳಲ್ಲಿ ದೈಹಿಕ ಶಿಕ್ಷಣ ಚಟುವಟಿಕೆ ಇನ್ನಷ್ಟು ವೃದ್ಧಿಗೊಳಿಸಬೇಕನ್ನೋ ನಿಟ್ಟಿನಲ್ಲಿ ಏನು ರಾಷ್ಟ್ರೀಯ ಶಿಕ್ಷಣ ನೀತಿ ಇದೆ, 2005 ರಾಷ್ಟ್ರೀಯ ಶಿಕ್ಷಣ ನೀತಿಯ ಅನ್ವಯ ರಾಜ್ಯದಲ್ಲಿ ಈಗಿನ ಸಭಾಪತಿಗಳಾದಂಥ ಸನ್ಮಾನ್ಯ ಬಸವರಾಜ ಹೊರಟ್ಟಿ ಸರ್ ಅವರು ಶಿಕ್ಷಣ ಸಚಿವರಾದಂಥ ಸಂದರ್ಭದಲ್ಲಿ ದೈಹಿಕ ಶಿಕ್ಷಣಕ್ಕೆ ಹೆಚ್ಚು ಮಹತ್ವವನ್ನು ನೀಡಲು ಒಂದು ವೈದ್ಯನಾಥನ್ ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿಯನ್ನು ರಚನೆ ಮಾಡಿತು. ಆ ಸಮಿತಿಯು ದೈಹಿಕ ಶಿಕ್ಷಣಕ್ಕೆ ಪಠ್ಯವನ್ನು ಅಳವಡಿಸಬೇಕು ಹಾಗೂ ದೈಹಿಕ ಶಿಕ್ಷಣ ಪಠ್ಯ ಬೋಧನೆ ಮತ್ತು ಮೌಲ್ಯಮಾಪನಕ್ಕೆ ಒಳಪಡಿಸಿ ಹೆಚ್ಚು ಮಹತ್ವ ನೀಡಿದಾಗ ಮಾತ್ರ ಸಾಧ್ಯ ಅಂತಕ್ಕಂಥ ವರದಿಯನ್ನು ಹಲವಾರು ಅಂಶಗಳೊಂದಿಗೆ ವರದಿಯನ್ನು ನೀಡಿತು. ಆ ವರದಿಯ ಪರಿಶೀಲನೆಗೆ ಪಠ್ಯ ಸಮಿತಿ ಅಧ್ಯಕ್ಷರಾಗಿ ಡಾಕ್ಟರ್ ಆನಂದ್ ನಾಡಿಗೇರ್ ಸರ್ ಅವರನ್ನು ನೇಮಕ ಮಾಡಿತ್ತು. ಡಾಕ್ಟರ್ ಆನಂದ್ ನಾಡಿಗೇರ್ ಸರ್ ಅವರು ಒಂದು ಪಠ್ಯ ಸಮಿತಿಯನ್ನು ಪರಿಶೀಲನೆ ಮಾಡಿ ಒಂದು ಸರ್ಕಾರಕ್ಕೆ ವರದಿ ಮಾಡಿ ಇದೇ ರೀತಿ ಪಠ್ಯ ಇರಬೇಕು ಅಂತಕ್ಕಂಥದ್ದನ್ನು ಸಿದ್ಧಪಡಿಸಿ ಕೊಡ್ತು. ಸರ್ಕಾರವು ಅದನ್ನು ಒಪ್ಪಿ ಕ್ಯಾಬಿನೆಟ್ ಅನುಮೋದನೆಯಾಗಿ ಗೆಜೆಟ್ ನೋಟಿಫಿಕೇಶನ್ ಸಹ ಹಾಗೆ ರಾಜ್ಯದಲ್ಲಿ 2009ರಿಂದ ಇಲ್ಲಿ ತನಕ ಪಠ್ಯಪುಸ್ತಕ ಅಂತದ್ದು ರಚನೆ ಮಾಡಿ ಪಠ್ಯಪುಸ್ತಕ ತರಬೇತಿ ನೀಡಿ ಮೌಲ್ಯಮಾಪನಗಳು ಅಂತಕ್ಕಂಥದ್ದು ನಡೀತಾ ಇದೆ. 6 ವಿಸ್ತಾರ ವಿಷಯಗಳು ಏನು 6 ಇದೆ. 6 ವಿಷಯಗಳ ಜೊತೆಗೆ 7ನೇ ವಿಷಯವಾಗಿ 6ರಿಂದ 9ನೇ ತರಗತಿ ತನಕ ದೈಹಿಕ ಶಿಕ್ಷಣವನ್ನು ಸಹ ಮೌಲ್ಯಮಾಪನಕ್ಕೆ ಒಳಪಡಿಸಿ ಇತರ ವಿಷಯಗಳಂತೆ ಪರೀಕ್ಷಾ ವಿಷಯವಾಗಿ ಉತ್ತೀರ್ಣರಾಗುವುದು ಕಡ್ಡಾಯವಾಗಿದೆ. 10ನೇ ತರಗತಿಯಲ್ಲಿ ಪಾರ್ಟ್ ಬಿನಲ್ಲಿ ಸೇರಿಸಿ ದೈಹಿಕ ಶಿಕ್ಷಣ ಬೋಧನೆ ಮತ್ತು ಪ್ರಾಯೋಗಿಕ ಮೌಲ್ಯಮಾಪನಗಳು ಸಹ ನಡೀತಾ ಇದೆ. ಇಂಥ ಸಂದರ್ಭದಲ್ಲಿ ಸರ್ಕಾರವು ದೈಹಿಕ ಶಿಕ್ಷಣವನ್ನು ಕಡೆಗಣಿಸಿ ಮೌಲ್ಯ ಶಿಕ್ಷಣ ಹೆಸರಿನಲ್ಲಿ ದೈಹಿಕ ಶಿಕ್ಷಣವನ್ನು ಕಡೆಗಣಿಸ್ತಕ್ಕಂಥದ್ದನ್ನು ಸಂಘದ ಅಧ್ಯಕ್ಷನಾಗಿ ಮತ್ತು ರಾಜ್ಯದ ಎಲ್ಲ ದೈಹಿಕ ಶಿಕ್ಷಣ ಶಿಕ್ಷಕರು ಕ್ರೀಡಾಪಟುಗಳು ಇದನ್ನು ಖಂಡನೆ ಮಾಡ್ತಾ ಇದ್ದೇವೆ. ಏಕೆಂತಂದರೆ ದೈಹಿಕ ಶಿಕ್ಷಣಕ್ಕೆ ತನ್ನದೇ ಆದಂಥ ಮಹತ್ವ ಇದೆ. ಅದರಲ್ಲಿ ಏನು COVID-19 ಬಂತು, 19ರಿಂದ ಈಚೆ ಅಂತೂ ದೈಹಿಕ ಶಿಕ್ಷಣ ಚಟುವಟಿಕೆಗಳು ಹೇಗೆ ಅವಶ್ಯಕತೆ ಇದೆ ಅಂತಕ್ಕಂಥ ತಮಗೆಲ್ಲ ಗೊತ್ತಿದೆ. ಮಕ್ಕಳಲ್ಲಿ ದೈಹಿಕ ಶಕ್ತಿ ವೃದ್ಧಿ ಮಾಡಲು ಮತ್ತು ಮಕ್ಕಳಲ್ಲಿ ಇತ್ತೀಚೆಗೆ ಮೊಬೈಲ್ ಇಂಥ ಅಂತರ್ಜಾಲದಲ್ಲಿ ಕ್ಷೀಣದಿಂದ ದೈಹಿಕ ಚಟುವಟಿಕೆಗಳು ಭಾಗವಹಿಸ್ತಾ ಇಲ್ಲ. ಆ ಭಾಗವಹಿಸ್ತಕ್ಕಂಥ ರೀತಿಯಿಂದ ಶಾಲೆಗಳಲ್ಲಿ ಮಾತ್ರ ಸಾಧ್ಯ. ಅದಕ್ಕೆ ಹೆಚ್ಚು ಸರ್ಕಾರ ಪರಿಗಣಿಸಿ ದೈಹಿಕ ಶಿಕ್ಷಣಕ್ಕೆ ಹೆಚ್ಚು ಒತ್ತಂತ ಕೊಡೋದನ್ನು ಹೊರತುಪಡಿಸಿ ಈಗ ಏಕಾಏಕಿ ಯಾವುದೇ ನಿರ್ಧಾರಗಳು ಯಾರೊಂದಿಗೆ ಚರ್ಚೆ ಮಾಡದೆ ಇದರ ಸಾಧಕ ಬಾಧಕಗಳಂತಕ್ಕಂಥ ಸರ್ಕಾರ ಏನು ತೀರ್ಮಾನ ಮಾಡಿದೆ ಗೊತ್ತಿಲ್ಲ. ಆದರೆ ದೈಹಿಕ ಶಿಕ್ಷಣ ಪಠ್ಯವನ್ನು ಈ ಬಾರಿ ಪಠ್ಯಪುಸ್ತಕ ಇನ್ನೆಂಟುನಲ್ಲಿ ದೈಹಿಕ ಶಿಕ್ಷಣ ಇಲ್ಲ ಅಂತಕ್ಕಂಥ ಮಾಹಿತಿ ಕೊಟ್ಟಿದೆ. ಇದನ್ನು ಸಂಬಂಧಪಟ್ಟ ಅಧಿಕಾರಿಗಳಿಗೆ ನೋಡಲ್ ಆಫೀಸರ್ ಕೇಳಿದಾಗ ಅವರು ಸರ್ಕಾರದಿಂದ ಆದೇಶ ಆಗಿದೆ, ದೈಹಿಕ ಶಿಕ್ಷಣವನ್ನು ನಾವು ಕೈ ಬಿಟ್ಟಿಲ್ಲ, ಮೌಲ್ಯ ಶಿಕ್ಷಣದ ಹೆಸರು ಜೊತೆಗೆ ದೈಹಿಕ ಶಿಕ್ಷಣವನ್ನು ಸೇರ್ಪಡೆ ಮಾಡಿದ್ದೀವಿ ಅಂತಕ್ಕಂಥದ್ದನ್ನು ಹಾಗೂ ವಿಷಯವನ್ನು ದೈಹಿಕ ಶಿಕ್ಷಣವನ್ನು ಕಡಿಮೆ ಮಾಡಿದ್ದೀವಿ ಅಂತಕ್ಕಂಥ ಇದು ಒಂದು ಪಠ್ಯ ವಿಷಯವನ್ನು ಕಡಿಮೆ ಮಾಡಿ ಮತ್ತೊಂದು ವಿಷಯದಲ್ಲಿ ಸೇರ್ಪಡೆ ಮಾಡ್ತಕ್ಕಂಥದ್ದು ಎಷ್ಟು ಸೂಕ್ತ? ಈ ಸೇರ್ಪಡೆ ಮಾಡೋದು ದೈಹಿಕ ಶಿಕ್ಷಣ ಅಂತಕ್ಕಂಥ ಎಲ್ಲ ಒಂದು ಕಡೆ ಸರ್ಕಾರ ಅಂತಕ್ಕಂಥದ್ದು ಕಡೆಗಣಿಸ್ತಾ ಇದೆ. ಒಂದು ವೇಳೆ ಸರ್ಕಾರಕ್ಕೆ ದೈಹಿಕ ಶಿಕ್ಷಣದ ಮೇಲೆ ಹೆಚ್ಚು ಪ್ರೀತಿ ಇದ್ದು ಮಕ್ಕಳಿಗೆ ದೈಹಿಕವಾಗಿ ಚಟುವಟಿಕೆ ರಾಜ್ಯದಲ್ಲಿ ಕ್ರೀಡಾಪಟುಗಳನ್ನು ಮತ್ತು ರಾಷ್ಟ್ರೀಯ ಭಾವೈಕ್ಯತೆ ಸಮಾನತೆಯನ್ನು ತರಬೇಕಂತಕ್ಕಂಥ ಆಸಕ್ತಿ ಇದ್ದರೆ ದೈಹಿಕ ಶಿಕ್ಷಣದ ಜೊತೆಯಲ್ಲೇ ಬೇಕಾದ ಮೌಲ್ಯ ಶಿಕ್ಷಣವನ್ನು ಸೇರ್ಪಡೆಗೊಳಿಸಬಹುದಾಗಿತ್ತು. ಆ ಗೊಳಿಸಬಹುದಾದ ಸಂದರ್ಭದಲ್ಲಿ ಒಂದು ಸಮಿತಿಯನ್ನು ರಚನೆ ಮಾಡಿ ಸಾಧಕ ಬಾಧಕಗಳು ಮತ್ತು ಸಂಘದ ಪದಾಧಿಕಾರಿಗಳು ಚರ್ಚೆ ಮಾಡಿ ಯಾವ ರೀತಿ ಮಾಡಿದ್ರೆ ಸರಿ ಹೋಗುತ್ತೆ ಅಂತಕ್ಕಂಥದ್ದನ್ನು ಯೋಚನೆ ಮಾಡಿ ಅದಕ್ಕೆ ಒಂದು ಸಮಿತಿಯನ್ನು ಮಾಡಿ ಆ ದೈಹಿಕ ಶಿಕ್ಷಣಕ್ಕೆ ಅವಧಿಗಳೇನಿದೆ ಅವಧಿಗಳ ಜೊತೆಗೆ ಹೆಚ್ಚನ್ನು ಮಾಡಿ ಬೇಕಾದ ಮೌಲ್ಯ ಶಿಕ್ಷಣಕ್ಕೆ ಸೇರ್ಪಡಬಹುದಾಗಿತ್ತು. ಈ ರಾಜ್ಯದಲ್ಲಿ ದೈಹಿಕ ಶಿಕ್ಷಣ ಶಿಕ್ಷಕರ ಒಂದು ಪದನಾಮ ಇದೆ, ನೇಮಕಾತಿ ಅಂತಕ್ಕಂಥ ಸರ್ಕಾರ ಮಾಡ್ತಾ ಇದೆ. ಆದರೆ ಯಾವುದೇ ಮೌಲಿಕ ಶಿಕ್ಷಕರ ನೇಮಕಾತಿ ಅಂತಕ್ಕಂಥ ಸರ್ಕಾರದಿಲ್ಲ, ಪದನಾಮ ಅಂತಕ್ಕಂಥದ್ದು ಇಲ್ಲ. ಆ ನಿಟ್ಟಿನಲ್ಲಿ ದೈಹಿಕ ಶಿಕ್ಷಣ ಒಂದು ಮುಖ್ಯ ವಿಷಯವಾಗಿರ್ತಕ್ಕಂಥವನ್ನೇ ಕಡೆಗಣಿಸಿ ದೈಹಿಕ ಶಿಕ್ಷಣ ಜೊತೆ ಈ ಒಂದು ಮೌಲ್ಯ ಶಿಕ್ಷಣವನ್ನು ಸೇರ್ಪಡೆಗೊಳಿಸ್ತಕ್ಕಂಥದ್ದು ಸೂಕ್ತವಾಗಿರ್ತಕ್ಕಂಥದ್ದು ಕ್ರಮವಲ್ಲ. ಮುಂದೆ ಇದು ದೈಹಿಕ ಶಿಕ್ಷಣ ನಶಿಸಿ ಹೋಗ್ತಕ್ಕಂಥ ಒಂದು ಸಾಧ್ಯತೆಗಳಿದೆ. ಯಾಕಂದ್ರೆ ಮೂಲ ಹೆಸರೇ ಆಗಿರ್ತಕ್ಕಂಥ ದೈಹಿಕ ಶಿಕ್ಷಣವನ್ನು ಹೊರಗಡೆ ಇಟ್ಟಾಗ ಮಕ್ಕಳಲ್ಲೂ ಸಹ ಏನಾಗುತ್ತೆ, ದೈಹಿಕ ಶಿಕ್ಷಣದ ಬಗ್ಗೆ ಒಂದು ಅರಿವಂತಕ್ಕಂಥದ್ದು ಕಾಲಕ್ರಮ ನಶಿಸಿ ಹೋಗುತ್ತೆ. ಅದರಲ್ಲಿ ಬಹುಮುಖ್ಯವಾಗಿರ್ತಕ್ಕಂಥದ್ದು ಈಗ ಸರ್ಕಾರಿ ಶಾಲೆಗಳಲ್ಲಿ ಮಾತ್ರ ಈ ಮೌಲ್ಯ ಶಿಕ್ಷಣ ಪಠ್ಯಪುಸ್ತಕವನ್ನು ನೀಡ್ತಾ ಇದ್ದೇವೆ. ಅದು ಸರ್ಕಾರಿ ಶಾಲೆಗಳು ಮಾತ್ರ ಅದರಲ್ಲಿ ದೈಹಿಕ ಶಿಕ್ಷಣವನ್ನು ಸೇರ್ಪಡೆ ಮಾಡ್ತಾ ಇದ್ದೇವೆ. ಆದರೆ ಏನು ಅನುದಾನಿತ ಮತ್ತು ಖಾಸಗಿ ಶಾಲೆ ಇರ್ತಕ್ಕಂಥ ಮಕ್ಕಳು ಅವರು ಮಕ್ಕಳಲ್ವಾ, ಅವರಿಗೆ ದೈಹಿಕ ಶಿಕ್ಷಣ ಅವಶ್ಯಕತೆ ಇಲ್ವಾ ಅಥವಾ ಮೌಲ್ಯ ಶಿಕ್ಷಣ ಅವಶ್ಯಕತೆ ಇಲ್ವಾ? ಆ ಮಕ್ಕಳಿಗೆ ಯಾವ ರೀತಿ ದೈಹಿಕ ಶಿಕ್ಷಣ ಪಠ್ಯ ಅಂತಕ್ಕಂಥ ಇದು ಮಾಡ್ತದೆ ಅಂದರೆ ಒಂದು ಹಂತದಲ್ಲಿ ಸರ್ಕಾರ ಶಾಲೆಗಳು ಬಿಟ್ಟು ಅನುದಾನಿತ ಮತ್ತು ಖಾಸಗಿ ಶಾಲೆಗಳಿಗೆ ದೈಹಿಕ ಶಿಕ್ಷಣ ನಡೆಸ್ತಕ್ಕಂಥ ರೀತಿ ಅಂತಕ್ಕಂಥದ್ದು ಕ್ರಮ ಇಟ್ಟಿರ್ತಕ್ಕಂಥದ್ದು ಸೂಕ್ತ ಅಂತಕ್ಕಂಥದ್ದಲ್ಲ.
ಇದರ ನಿಟ್ಟಿನಲ್ಲಿ ಈಗಾಗಲೇ ನಾವು ಸಭಾಪತಿಗಳು ಸಭಾಧ್ಯಕ್ಷರಿಗೆ ಮನವಿಯನ್ನು ತಿಳಿಸಿದ್ದೀವಿ, ಇಲಾಖೆಯ ಮಾನ್ಯ ಸಚಿವರಿಗೂ ಮನವಿಯನ್ನು ಕೊಟ್ಟಿದ್ದೇವೆ, ಮತ್ತು ಮಾನ್ಯ ಶಾಸಕರಿಗೆ ಎಲ್ಲರಿಗೂ ಸಹ ಈ ಒಂದು ಮನವಿಯನ್ನು ಕೊಟ್ಟು ಈ ಒಂದು ದೈಹಿಕ ಶಿಕ್ಷಣ ಹೆಸರಿನಲ್ಲಿ ಪಠ್ಯಪುಸ್ತಕವನ್ನು ಹೊರಗಡೆ ಬರಲೇಬೇಕು. ದೈಹಿಕ ಶಿಕ್ಷಣಕ್ಕೆ ಯಾವುದೇ ಕುಂದುಕೊರತೆ ಅಂತಕ್ಕಂಥದ್ದು ಆಗಬಾರ್ದು. ಬೇಕಾದ ಮೌಲ್ಯ ಶಿಕ್ಷಣ ಅವಶ್ಯಕತೆ ಇದೆ, ಇಲ್ಲಂತಿಲ್ಲ, ಮಕ್ಕಳಲ್ಲಿ ಮೌಲ್ಯಗಳು ಮೂಡ್ತಕ್ಕಂಥದ್ದು ಅವಶ್ಯಕತೆ. ಆದರೆ ಮೌಲ್ಯ ಶಿಕ್ಷಣವನ್ನು ಯಾವ ರೀತಿ ಸಂಯೋಜನೆ ಮಾಡಬೇಕಾಗಿತ್ತು? ಈಗ ದೈಹಿಕ ಶಿಕ್ಷಣ ಜೊತೆಯಲ್ಲೇ ಮೌಲ್ಯ ಶಿಕ್ಷಣ ಸೇರ್ಪಡೆ ಮಾಡಿದಾಗ ಏನಾಗುತ್ತೆ, ದೈಹಿಕ ಶಿಕ್ಷಣ ಶಿಕ್ಷಕರಿಗೆ ಪಠ್ಯದ ಜೊತೆಯಲ್ಲಿ ಪ್ರಾಯೋಗಿಕ ಚಟುವಟಿಕೆ ಜೊತೆಗೆ ಈ ಗ್ರೌಂಡಲ್ಲಿ ಕ್ರೀಡಾಕೂಟಗಳಲ್ಲಿ ಮೇಲ್ವಿಚಾರಕರಾಗ್ತಕ್ಕಂಥ ರಾಷ್ಟ್ರೀಯ ಹಬ್ಬಗಳಲ್ಲಿ ಸಂಘಟನೆ ಮಾಡ್ತಕ್ಕಂಥದ್ದನ್ನು ಹೆಚ್ಚು ಸಮಯಗಳಂತ ಹೊರಗಡೆ ಕೆಲಸ ಮಾಡೋದ್ರಿಂದ ದೈಹಿಕ ಶಿಕ್ಷಣ ಜೊತೆಯಲ್ಲಿ ಮೌಲ್ಯ ಶಿಕ್ಷಣ ಸೇರಿಸಿದಾಗ ಏನಾಗುತ್ತೆ ಅಂದರೆ ಅಲ್ಲಿ ಬೋಧನೆಗೂ ಸಹ ಸಮಯ ಅಂತಕ್ಕಂಥ ದೈಹಿಕ ಶಿಕ್ಷಣ ಸಿಗೋದಿಲ್ಲ. ಇರ್ತಕ್ಕಂಥ 4 ಅವಧಿಗಳಲ್ಲಿ ಮೌಲ್ಯ ಶಿಕ್ಷಣವನ್ನು ಸೇರ್ಪಡೆ ಮಾಡಿಬಿಟ್ರೆ ದೈಹಿಕ ಶಿಕ್ಷಣ ಬೋಧನೆ ಮಾಡೋದು ಯಾವಾಗ? ಈ ಚಟುವಟಿಕೆಗಳ ಅವಾಗ ಎಲ್ಲೋ ಒಂದು ಕಡೆ ಮೌಲ್ಯ ಶಿಕ್ಷಣಕ್ಕೂ ಸಹ ಬೋಧನೆಗೆ ಕುಂಠಿತ ಅಂತಕ್ಕಂಥ ಆಗುತ್ತೆ. ಆ ನಿಟ್ಟಿನಲ್ಲಿ ಸರ್ಕಾರ ಅಂತಕ್ಕಂಥದ್ದು ಇತರ ವಿಷಯದ ಜೊತೆ ಎಲ್ಲದರಲ್ಲೂ ಸ್ವಲ್ಪ ಮೌಲ್ಯ ಶಿಕ್ಷಣವನ್ನು ಸೇರಿಸಿ ಎಲ್ಲ ಶಿಕ್ಷಕರು ಮೌಲ್ಯ ಶಿಕ್ಷಣ ಬೋಧನೆ ಮಾಡ್ತಕ್ಕಂಥ ರೀತಿ ಮಾಡಿದರೆ ಸೂಕ್ತ ಅನ್ನೋದು ನನ್ನ ಒಂದು ಅನಿಸಿಕೆ. ಒಂದು ವೇಳೆ ಆಗಲಿಲ್ಲ ದೈಹಿಕ ಶಿಕ್ಷಣ ಜೊತೆಯಲ್ಲೇ ಸೇರಿಸಬೇಕು, ಯಾಕೆ ಇತರ ವಿಷಯಗಳು ಪಠ್ಯವಸ್ತು ಒತ್ತಡ ಕೊಡೋದು ಬೇಡ ಅಂತಕ್ಕಂಥ ಸರ್ಕಾರ ನಿರ್ಧಾರ ಮಾಡಿದ್ದೇ ಆಗಿದ್ದಲ್ಲಿ ಅದು ನಮ್ದು ಅಭ್ಯಂತರ ಇಲ್ಲ. ಆದರೆ ದೈಹಿಕ ಶಿಕ್ಷಣ ಜೊತೆಯಲ್ಲಿ ಮೌಲ್ಯ ಶಿಕ್ಷಣವನ್ನು ಸೇರಿಸಿ ದೈಹಿಕ ಶಿಕ್ಷಣ ಪಠ್ಯಕ್ಕೆ ಯಾವುದೇ ತೊಂದರೆ ಬರದ ರೀತಿಯಲ್ಲಿ ಮೌಲ್ಯ ಶಿಕ್ಷಣವನ್ನು ಸೇರಿಸಿ ಒಂದು ಹೆಚ್ಚಿನ ಅವಧಿಗಳನ್ನು ಕೊಟ್ಟು ದೈಹಿಕ ಶಿಕ್ಷಣ ಬೆಳೆಸೋ ಜೊತೆ ಮೌಲ್ಯ ಶಿಕ್ಷಣ ಮಾಡ್ತಕ್ಕಂಥ ನೀತಿ ಸರ್ಕಾರ ಕೈಗೊಂಡಿದ್ರೆ ಸೂಕ್ತ ಅನ್ನೋದು ನಮ್ಮ ಒಂದು ಅಭಿಪ್ರಾಯ. ದೈಹಿಕ ಶಿಕ್ಷಣ ಶಿಕ್ಷಕರು ಇವತ್ತು ರಾಜ್ಯಾದ್ಯಂತ ದೈಹಿಕ ಶಿಕ್ಷಣ ಶಿಕ್ಷಕರು ಇದರಿಂದ ಗೊಂದಲಕ್ಕಾಗಿದೆ. ಎಲ್ಲೋ ಒಂದು ಕಡೆ ನಮ್ಮ ವಿಷಯವನ್ನೇ ಸರ್ಕಾರ ಕಡೆಗಣಿಸ್ತದೆ. ಯಾಕೆ ದೈಹಿಕ ಶಿಕ್ಷಣ ಶಿಕ್ಷಕರಿಗೆ ಪದೇ ಪದೇ ಸರ್ಕಾರ ಅಂತಕ್ಕಂಥದ್ದು ಈ ರೀತಿಯಾದಂಥ ತೊಂದರೆಗಳಂತಕ್ಕಂಥದ್ದು ಮಾಡ್ತಾ ಇದೆ. ಇವತ್ತು ಏನು ವೈದ್ಯನಾಥನ ವರದಿ ಕೊಟ್ಟಿರತಕ್ಕಂಥ ರಿಪೋರ್ಟ್ ಪ್ರಕಾರ ನಮಗೆ ಏನು ಮುಖ್ಯ ಶಿಕ್ಷಕರ ಅನುಷ್ಠಾನ ಆದೇಶ ಅಂತಕ್ಕಂಥ ಆಗಬೇಕಾಗಿತ್ತು, ಸುಮಾರು 17 ವರ್ಷಗಳ ಅನುಷ್ಠಾನ ಅಂತ ಆದೇಶ ಆಗಿಲ್ಲ. ಪ್ರತಿಯೊಂದಕ್ಕೂ ಪ್ರಯೋಗವಾಗಿ ದೈಹಿಕ ಶಿಕ್ಷಣವನ್ನು ತಗೊಳ್ಳೋ ಜೊತೆಯಲ್ಲಿ ದೈಹಿಕ ಶಿಕ್ಷಣ ಶಿಕ್ಷಕರ ಆತ್ಮಸ್ಥೈರ್ಯ ತುಂಬ ಕಡಿಮೆ ಆಗ್ತಕ್ಕಂಥ ನಿಟ್ಟಿನಲ್ಲಿ ಸಾಧ್ಯ ಆಗಿದೆ. ಇದು ಮುಂದೆ ಬೋಧನೆಗೂ ಸಹ ಸಮಸ್ಯೆ ಆಗುತ್ತೆ. ಸರ್ಕಾರ ಇದನ್ನು ಪರಿಶೀಲನೆ ಮಾಡಿ ದೈಹಿಕ ಶಿಕ್ಷಣ ಪಠ್ಯಕ್ಕೆ ಗೊಂದಲ ಆಗದ ರೀತಿಯಲ್ಲಿ ದೈಹಿಕ ಶಿಕ್ಷಣ ಹೆಸರಿನಲ್ಲಿ ಪಠ್ಯಪುಸ್ತಕವನ್ನು ಹೊರಗಡೆ ಬರಬೇಕು. ಒಂದು ವೇಳೆ ಅದನ್ನು ಸರ್ಕಾರ ಜಾರಿಗೆ ಮಾಡದ ವಿಳಂಬದಲ್ಲಿ ಇವತ್ತು ನಾವು ರಾಜ್ಯದ ದೈಹಿಕ ಶಿಕ್ಷಣ ಶಿಕ್ಷಕರು ದೈಹಿಕ ಶಿಕ್ಷಣ ಶಿಕ್ಷಕರಾಗಿ ನೇಮಕ ಆತಿ ಆಗಿರ್ತಕ್ಕಂಥದ್ದು. ದೈಹಿಕ ಶಿಕ್ಷಣ ಪಠ್ಯ ಇದ್ದರೆ ಮಾತ್ರ ನಾವು ಬೋಧನೆ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಬೇರೆ ವಿಷಯದ ಪಠ್ಯ ಅಂತ ಇದ್ದಾಗ ನಾವು ನೇಮಕಾತಿ ಆಗಿರೋ ದೈಹಿಕ ಶಿಕ್ಷಣ ಶಿಕ್ಷಕರು ಮೌಲ್ಯ ಶಿಕ್ಷಣ ಪಠ್ಯದಲ್ಲಿ ಬೋಧನೆ ಮಾಡೋದು ಹೇಗೆ ಸಾಧ್ಯ ಆಗುತ್ತೆ? ಇದಕ್ಕೆ ಸರ್ಕಾರ ಗಂಭೀರವಾಗಿ ಇದನ್ನು ಪರಿಗಣಿಸಿ ಮುಂದೆ ಪೋಷಕರೆಲ್ಲರೂ ಸಹ ಇದನ್ನು ವಿರೋಧ ಮಾಡ್ತಕ್ಕಂಥ ಸಾಧ್ಯತೆಗಳಿರ್ತದೆ. ಆದ್ದರಿಂದ ದೈಹಿಕ ಶಿಕ್ಷಣಕ್ಕೆ ಹೆಚ್ಚು ಮಕ್ಕಳು ಆ ಶಾಲೆಗಳಲ್ಲಿ ಹೆಚ್ಚು ಆಸಕ್ತಿ ಪಟ್ಟು ಕಲಿತಕ್ಕಂಥ ವಿಷಯ ಅಂದರೆ ದೈಹಿಕ ಶಿಕ್ಷಣ. ಆ ದೈಹಿಕ ಶಿಕ್ಷಣನೇ ಮಕ್ಕಳಿಗೆ ಇಲ್ಲ ಅಂತಂದಮೇಲೆ ಮಕ್ಕಳಿಗೆ ಆಸಕ್ತಿನೂ ಸಹ ಕಡಿಮೆ ಆಗುತ್ತೆ. ಒಂದು ವೇಳೆ ಸರ್ಕಾರ ಏನಾದರೂ ಇದನ್ನು ತಿದ್ದುಪಡಿ ಮಾಡಿ ದೈಹಿಕ ಶಿಕ್ಷಣಕ್ಕೆ ತೊಂದರೆ ಆಗಿದ್ದೆ ಆದಲ್ಲಿ ಮುಂದೆ ಸಂಘಟನೆಯಿಂದ ಬೃಹತ್ತಾದಂಥ ಒಂದು ಹೋರಾಟಗಳಂತಕ್ಕಂಥ ಹಮ್ಮಿಕೊಳ್ಬೇಕಾಗುತ್ತೆ. ಇದನ್ನು ತೀವ್ರವಾಗಿ ಸಂಘಟನೆ ಅಂತಕ್ಕಂಥದ್ದು ಖಂಡಿಸುತ್ತೆ. ಆದರೆ ಸರ್ಕಾರ ಯಾವ ಯೋಚನೆಯಲ್ಲಿ ಇದನ್ನು ನಿರ್ಧಾರ ಮಾಡಿದ್ರೆ ನಮಗೆ ಗೊತ್ತಿಲ್ಲ. ಸರ್ಕಾರ ಇದನ್ನು ಪರಿಗಣಿಸಿ ದೈಹಿಕ ಶಿಕ್ಷಣ ಪಠ್ಯಕ್ಕೆ ಗೊಂದಲ ಆಗದ ರೀತಿಯಲ್ಲಿ ದೈಹಿಕ ಶಿಕ್ಷಣ ಪಠ್ಯ ಹೊರಗಡೆ ಬರಬೇಕು ಅಂತಕ್ಕಂಥ ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ತಾ ಇದ್ದೇನೆ. ಈಗಾಗಲೇ ಸಭಾಪತಿ ಸಭಾಧ್ಯಕ್ಷರೊಂದಿಗೆ ಚರ್ಚೆ ಮಾಡಿದ್ದೀವಿ, ಮಾನ್ಯ ಶಿಕ್ಷಣ ಸಚಿವರು ಮನವಿಯನ್ನು ಕೊಟ್ಟಿದ್ದೇವೆ, ಶಾಸಕರಿಗೂ ಮನವಿಯನ್ನು ಸಲ್ಲಿಸಿದ್ದೇವೆ, ಸರ್ಕಾರಕ್ಕೂ ಮನವಿಯನ್ನು ಸಲ್ಲಿಸಿದ್ದೇವೆ. ತುರ್ತಾಗಿ ನಮ್ಮ ಮನವಿಯನ್ನು ಪರಿಶೀಲಿಸಿ ಈ ಪಠ್ಯಪುಸ್ತಕ ಮುದ್ರಣ ಅಂತಕ್ಕಂಥ ಏನಾಗ್ತದೆ, ಆ ಮುದ್ರಣಕ್ಕೆ ದೈಹಿಕ ಶಿಕ್ಷಣ ಹೆಸರಿನಲ್ಲೇ ಪಠ್ಯಪುಸ್ತಕ ಅಂತಕ್ಕಂಥದ್ದು ಹೊರಗಡೆ ಬರಬೇಕು. ಆಗ ಈಗಾಗಲೇ ದೈಹಿಕ ಶಿಕ್ಷಣ ಇರತಕ್ಕಂಥ ವಿಷಯವನ್ನು ಯಾವುದೇ ರೀತಿ ಅದನ್ನು ಧಕ್ಕೆ ಬರದ ರೀತಿಯಲ್ಲಿ ಕ್ರಮ ತಗೊಳ್ಬೇಕು. ದೈಹಿಕ ಶಿಕ್ಷಣಕ್ಕೆ ಸರ್ಕಾರ ಒತ್ತನ್ನು ಕೊಡಬೇಕಂತಕ್ಕಂಥ ನಿಟ್ಟಿನಲ್ಲಿ ನಾನು ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದೇನೆ ಅಂತಕ್ಕಂತ ಹೇಳ್ತಾ ನನ್ನ ಹೆಸರು ಚೌಡಪ್ಪ ಎಸ್, ಕರ್ನಾಟಕ ರಾಜ್ಯ ದೈಹಿಕ ಶಿಕ್ಷಣ ಶಿಕ್ಷಕ ಸಂಘದ ರಾಜ್ಯಾಧ್ಯಕ್ಷರು. ಧನ್ಯವಾದಗಳು ಸರ್.